ಏನೂ ವಿಚಾರ ಮಾಡಲ್ಲ, ಅಷ್ಟೆಲ್ಲ ಕಸ ಗುಡಿಸಿ ಚೆಲ್ಲಿ ಬರ್ತಾಳಂತ. ಮಗ ಒಂದ್ ದಿವ್ಸ ಕೇಳಿದಂತ ವಿದ್ಯಾಸಾಗರ, ಅವ್ರ ಮನೆ ಮುಂದಿನ ಕಸ ಅವ್ರು ಚೆಲ್ಲಬೇಕು, ಇವ್ರ ಮನೆ ಮುಂದಿನ ಕಸ ಇವ್ರು ಚೆಲ್ಲಬೇಕು, ಅವೆಲ್ಲ ಕಸ ನೀ ಯಾಕೆ ಚೆಲ್ತಿ ಅಂತ ಕೇಳಿದ್ರಂತ. ಅವಾಗ ತಾಯಿ ಹೇಳ್ತಾಳಂತ, ಯಾರ ಮುಂದಿನ ಮನಿ ಮುಂದಿನ ಕಸ ಮುಖ್ಯ ಅಲ್ಲಪ್ಪ, ಅವ್ರು ತಂದು ಹೋಗದಾರ ಅನ್ನೋದು ಮುಖ್ಯ ಅಲ್ಲ, ಒಟ್ಟಿನ ಮೇಲೆ ಅಂಗಳ ಸ್ವಚ್ಛ ಮಾಡೋ ಕೆಲಸ ಐತೆ, ಅದಕ್ಕೆ ನಾ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರಂತ. ಆವತ್ತಿಗೆ ಸ್ವಚ್ಛಂದ ವಿದ್ಯಾಸಾಗರಿಗೆ ಗೊತ್ತಾಯ್ತಂದ್ರ ಈ ಸಮಾಜದೊಳಗ 100 ಮಂದಿ ಹೊಗಳ್ತಾರ, 100 ಮಂದಿ ತಗಳ್ತಾರ, ಅವ್ರ ಕಡೆ ಗಮನ ಕೊಡ್ಲಾರ್ದೆ ಈ ಸಮಾಜದಾಗ ನಾನು ಹುಟ್ಟೀನಿ, ಸಮಾಜಕ್ಕಾಗಿ ನಾನು ಏನಾದ್ರೂ ಕೊಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಸಮಾಜವನ್ನ ಕಟ್ಟುವುದಲ್ಲಿ ಅವೆಲ್ಲ ಮುನ್ನುಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾಕಂದ್ರೆ ವಿಶೇಷವಾಗಿ ಅದರೊಳಗೆ ವಿಶೇಷವಾಗಿ ನಿಮ್ಮ ಗೋಕಾಕ ತಾಲೂಕದ ಕಮಲಗುಡ್ಡ ಶ್ರೀಮಠದ ಶಾಲೆ ಎತ್ತರಕ್ಕೆ ಬೆಳಿಲಿಕ್ಕೆ ಪ್ರತಿಯೊಂದು ಹಿಟ್ಟಂಗೆ ಹೇಳ್ತಾವ ನಿಮ್ಮ ಗೋಕಾಕದ ಹೆಸರನ್ನ ಹೇಳ್ತಕ್ಕಂಥದ್ದು. ಅಪ್ಪಗಳ ಜೋಡಿ ನಾನು ಪ್ರಥಮ ಒಳಗೆ ಬಂದಾಗ ನೋಡಿ, ಕರೆ ಪುಣ್ಯಾತ್ಮರೇ, ಗೋಕಾಯಿ ನಾಡಂದ್ರೆ ಬಂಗಾರದ ನಾಡು, ಇದು ನಿಮ್ ದೇವರುಗಳು ಕೊಳ್ಳಾಗ ಬಂಗಾರ ನೋಡ್ರೆ ಗೊತ್ತಾಗ್ತದೆ. ಬಹುತೇಕ ಬಂಧುಗಳೇ ಇದಷ್ಟಲ್ಲ ಬುದ್ಧಿ, ಇದೆಲ್ಲಾ ದೇವರುಗಳು ಅದಾವ, ಬಹುತೇಕ ಅದ ಉದ್ದಮದ ಹೇಳ್ತಾರ, ಒಟ್ಟ ರೊಕ್ಕ ಹಿಂಗ್ ತೊಗೊಂಡು ಹೋಗಿತಾನ, ಅದು ಲೆಕ್ಕನ ಮಾಡಂಗಿಲ್ಲ, ಅಷ್ಟು ಶ್ರೀಮಂತ ನಾಡಿರ್ತಕ್ಕಂಥ ನೀವೆಲ್ಲ ಈ ಗೋಕಾಕದ ಮಹಾಲಕ್ಷ್ಮಿ ಜಾತ್ರೆ ಈ ಗುಡಿಯನ್ನು ನೋಡ್ಬೇಕು ನೀವೆಲ್ಲ. ಅಂತ ಅಪರೂಪವಾಗಿರ್ತಕ್ಕಂಥ ಬಹುತೇಕ ಆ ಎಲ್ಲ ಜಾರಕಿಹೊಳಿ ಬಂಧುಗಳು ಕೂಡ ದೇವರು ಅಂತಕ್ಕಂಥದ್ದು ಬಂದಾಗ ಅತ್ಯಂತ ಗೌರವಿತವಾಗಿ ನಿಮ್ಗೆಲ್ಲ ಬೆಂಬಲವನ್ನು ಮಾಡ್ತಾರಂತಕ್ಕಂಥ ಮಾತು ಹೇಳಿ, ಮತ್ತೊಮ್ಮೆ ನಾನು ಹೇಳ್ತಕ್ಕಂಥ ಮಾತು ಗಮನದಲ್ಲಿ ಇಟ್ಕೊಡಿ. ಯಾರ ಮನೆ ಕಸ ಮುಖ್ಯ ಅಲ್ಲ, ಯಾರ ಒಗದಾರದ ಮುಖ್ಯ ಅಲ್ಲ, ಒಟ್ಟಿನ ಮೇಲೆ ಸ್ವಚ್ಛ ಮಾಡಬೇಕು, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಉಪಕಾರಿಯಾಗಿ ಬದುಕಬೇಕು. ಒಬ್ಬ ಕವಿ ಬರೀತಾನ, ಈ ಗಿಡಗಳ ಬದ್ದಲ ಹಾಡ್ತಕ್ಕಂಥ ಕೋಗಿಲೆ ಬದ್ದಲ ಕವಿ ಬರೀತಾನ, ಮಣ್ಣು ತುಂಬಿಸಿ ಹಣ್ಣು ಕೊಡುವ ಮತ ನೀಡಿ ಮುಕ್ತ ಅಂತ ಬರೀತಾನೆ. ಮಣ್ಣು ತಿಂದು, ಯಾಕಂದ್ರೆ ಪುಣ್ಯಾತ್ಮರೇ, ಮಣ್ಣಾಗ ಬೀಜ ಹಾಕೇರಿ, ಮಣ್ಣಾಗ ಮಳಿ ಕೊಡೋದ, ಮಣ್ಣಾಗ ಹಣ್ಣಾಗ್ಯದ, ಆದ್ರೆ ತಿನ್ನೋ ಕಾಲಕ್ಕೆ ನಮಗ ಮಣ್ಣು ಹತ್ತಿಲ್ಲ, ಹಣ್ಣಾಗಿ ಹತ್ತದ. ಆ ಪ್ರಕೃತಿ ಅಂತಕ್ಕಂಥದ್ದು ನಾವೆಲ್ಲ ಪ್ರೀತಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಅಂತ ಪ್ರಕೃತಿಯ ವಾರಸದಾರಾಗಿರ್ತಕ್ಕಂಥ ಎಲ್ಲ ದೇವತೆಗಳು ನಮ್ಮ ಎಲ್ಲ ಆಶೀರ್ವಾದ ಮಾಡ್ತಕ್ಕಂಥದ್ದು. ಬಹುತೇಕ ನಾ ಕೇಳಿ ಪಲ್ಲಕ್ಕಿ ಎಟ್ಟು ಕೊಡ್ಸಾಕತ್ತಿರಂದ್ರೆ 155 ಹೇಳ್ರಿ. ನಮ್ಮಲ್ಲಿ 5 ಪಲ್ಲಕ್ಕಿ ಕೊಡಿಸ್ಬೇಕಾದ್ರೆ 5 ವರ್ಷ ಮೀಟಿಂಗ್ ಮಾಡ್ತೀವಿ, 5 ವರ್ಷ ಮೀಟಿಂಗ್ ಮಾಡ್ತೀವಿ. ಆದ್ರೆ 155 ಪಲ್ಲಕ್ಕಿ ಅಂದ್ರೆ ಹೇಳಿದ ಅಜ್ಜ, ಯಪ್ಪ ಅಲ್ಲಿ ಮಾನ್ಯ ಏನ ಮೊತ್ತಪ್ಪಜನ್ ಮಾಡಿಲ್ಲ, ನಾವು ಯಾಕೆಲ್ಲ ಸರಿಬೇಕು, ನಾವು ಮಾಡಿ ಬಿಡ್ತೀವಿ ಅಂತಕ್ಕಂಥ ಮಾತಿಲ್ಲ. ನಿಮ್ಗೊಂದು ಜೋರಾದ ಚಪ್ಪಾಳೆ ಪುಣ್ಯಾತ್ಮರು ಎಲ್ಲ ಬಂಧುಗಳು. ಇದರ ಜೊತೆಯಾಗಿ ನಂದೊಂದು ಕಳಕಳಿ ವಿನಂತಿ, ಈ ದೇವಸ್ಥಾನ ಕಟ್ಟುವುದ್ರ ಜೊತೆಗೆ ಪಲ್ಲಕ್ಕಿಯನ್ನು ಕೂಡಿಸೋದ್ರ ಜೊತೆಯಾಗಿ ಸಮಾಜದ ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡಬೇಕು, ಸಂಸ್ಕಾರವಂತರಾಗಿ ಮಾಡ್ಬೇಕಂತಕ್ಕಂಥದನ್ನ ನಿಮ್ ತಲೆಯಾಳ್ಬಿಟ್ಕೋರಿ. ಯುದ್ಧದ ದುಡ್ಡೆಲ್ಲ ಹಾಳು ಮಾಡಿ ಮತ್ತೆ ಖಾಲಿ ಆಗ್ತಕ್ಕಂಥ ಬರಬಾರ್ದು. ಜಾತ್ರೆ ಮಾಡಿದ್ರೆ ಹೇಳಿದ್ರೆ ಯಾರೋ ನನಗೆ ಅವರು